ಆತ್ಮೀಯ ಬಂಧುಗಳೇ, ಈಗಾಗಲೇ ನಾನು ಮಾತಾಡಿದೆ. ಆದ್ರೆ ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು 59 ಸಮುದಾಯಗಳನ್ನ ಅಲಿಮಾರಿ ಅಂತ ಗುರುತಿಸಿದ್ದಾರೆ. ಆದ್ರ ಇವತ್ತು ನಾನೇನೋ ಮಾತಾಡ್ತೀನಿ, ಇನ್ನೊಬ್ಬತ್ತು ಏನೋ ಮಾತಾಡ್ತಾನ, ಅದು ಮುಖ್ಯ ಅಲ್ಲ. ಇತಿಹಾಸ ಏನು ಹೇಳುತ್ತೆ, ನಾವು ನಡೆದು ಬಂದ ದಾರಿ ಏನು ಹೇಳುತ್ತೆ, ಇದು ಮುಖ್ಯ ಆಗುತ್ತೆ. ಈ ವಿಚಾರವಾಗಿ ಇವತ್ತಿಲ್ಲಿ ಅಲಿಮಾರಿಗಳಲ್ಲಿ ಏನು ಸೇರ್ಪಡೆ ಆಗಿದಾರ, ನಾವು ಅಲಿಮಾರಿಗಳಂತೇಳಿ ನಮ್ಮ ಎದೆ ಮುಟ್ಕೊಂಡು ಹೇಳ್ರಿ, ನಾವು ಅಲಿಮಾರಿಗಳು ಹೌದು ಅಂತೇಳಿ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾನ. ಗಟ್ಟಿಯಾಗಿ ಕೇಳ್ಕೇರಿ ನಿಮ್ಮ ಆತ್ಮಸಾಕ್ಷಿಯನ್ನ. ಅದೇ ರೀತಿ ನಾನು ಒಬ್ಬ ಚನ್ನದಾಸರ ಸಮುದಾಯದವನಾಗಿ, ಹೊಲೆಯದಾಸರ, ಮಾಲಾದಾಸರ, ದಂಡಗಿದಾಸರ ಸಮುದಾಯದವನಾಗಿ ನಾನು ನನ್ನ ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ಮೂಲ ಇತಿಹಾಸನ ಹೇಳುತ್ತೆ. ದಲಿತ ಪಂಥಿ ಎಡಗೈ ಬಲಗೈ ಸಹೋದರರು ಹೇಳ್ತಾರೆ ಏನಂತ, ನಾನು ಅಲೆಮಾರಿ ಅಲ್ಲ, ನನ್ನ ಸಮುದಾಯ ಅಲೆಮಾರಿ ಅಲ್ಲ, ನನ್ನ ಸಮುದಾಯವನ್ನ ಅಲೆಮಾರಿಯಿಂದ ತೆಗಿರಿ, ದಲಿತ ಪಂಥಿಯ ಬಲಗೈ ಪಂಥಿ ಚಲವಾದಿ ಕಡೆ ನಮ್ಮನ್ನ ಸೇರಿಸಿ, ಈ ರೀತಿ ಗಟ್ಟಿ ಕೂಗನ್ನ ಇವತ್ತು ಚನ್ನದಾಸರು ಇರ್ಬೋದು, ಮಾಲಾದಾಸರು, ವಲ್ಯದಾಸರು ಇರ್ಬೋದು, ರಾಜ್ಯವ್ಯಾಪಿ ಕೂಡ ಕೂಗ್ತಾ ಇದ್ದಾರೆ. ಆ ಕೂಗು ಸರ್ಕಾರಕ್ಕೆ ಕೇಳಿ. ಇದೇ ರೀತಿ ನೀವು ಇವತ್ತು ಬಲಿಷ್ಠ ಸಮುದಾಯಗಳು ನಾವು ಅಲಿಮಾರಿಗಳಂತೇಳಿ ಏನೇನೋ ನಿಮ್ದೇ ಕ್ಯಾಬಿನೆಟ್ ಇದೆ, ನೀವೇ ಆಳಾಕತ್ತೀರಿ, ನೀವೇ ಮಾಡಾಕತ್ತೀರಿ ಅಂತ ಕೂಗೋದಲ್ಲ. ನಿಮ್ಮನ್ನ ಕಳಿಸಿದವರ ನೋವನ್ನ ಗಟ್ಟಿಯಾಗಿ ಹೇಳಬೇಕು, ಅವರಿಗೆ ಸಿಗುವಂತ ಮೀಸಲಾತಿಯನ್ನು ಗಟ್ಟಿಯಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನ ಅಲ್ಲಿ ಕುಂದಿರಿಸಿದ್ದಾರಾಗ್ಲಿ. ನಿಮ್ ಬಾಳ ನೀವು ಬೆಚ್ಚ ಮಾಡ್ಕೊರಪ್ಪ, ನೀವು ತಣ್ಣಗಿರ್ರಿ ಅಂತ ಕುಂದಿರಿಸಿಲ್ಲ. ಇದು ಸರ್ಕಾರಕ್ಕೆ ಗಮನಕ್ಕಿರ್ಲಿ. ಜೊತೆಗೆ ಇವತ್ತು ನಮ್ಮ ರಾಜ್ಯವ್ಯಾಪಿ ಸಂಘಟನೆಗಳಿರ್ಬೋದು, ಇವತ್ತು ತಾಲೂಕಾ ಜಿಲ್ಲಾ ವ್ಯಾಪಿ ಸಂಘಟನೆಗಳಿರ್ಬೋದು, ಒಂದೇ ಕೂಗಿದೆ, ನಮ್ಮನ್ನ ಬಲಗೈ ಕಡೆ ಸೇರಿಸ್ರಿ. ಕಾರಣ ನಾವು ಮೂಲ ಅಸ್ಪೃಶ್ಯರು. ನಮ್ಮ ರಾಜ್ಯದ ಯಾವುದೇ ಒಂದು ಮೂಲೆಯ ಹಳ್ಳಿಗಳಲ್ಲಿ ಹೋಗಿ ನೋಡ್ರಿ, ಊರು ಬರ್ತೆ, ಊರ್ ಬಾಜು ದಾಸಪ್ಪನ ಮನೆ ಇರುತ್ತೆ, ದಾಸಪ್ಪನ ಮನೆಯಿಂದ ಸ್ವಲ್ಪ ದೂರದಾಗ ಚಲವಾದರ ಮನೆ ಇರುತ್ತೆ, ಚಲವಾದರ ಆದ್ಮೇಲೆ ಸ್ವಲ್ಪ ದೂರದಾಗ ಮಾದಿಗ ಸಮಾಜದ ಮನೆಗಳಿರ್ತಾವೆ. ಇವು ಊರಿನ ದಕ್ಷಿಣ ಭಾಗದಲ್ಲಿ. ನೀವೆಲ್ಲ ಕುಲಶಾಸ್ತ್ರೀಯ ಅಧ್ಯಯನ ಮಾಡ್ರಿ. ನಾನು ಅದು ನೀನಿದು ಅಂತೇಳಿ ತಿಂಗಳಗಟ್ಲೆ ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸರ್ವೆಯನ್ನು ಮಾಡಿಸ್ತೀರಿ. ಯಾವ ಪುರುಷಾರ್ಥಕ್ಕೆ ಸರ್ವೆಯನ್ನು ಮಾಡಿಸ್ತೀರಿ? ಆ ಸರ್ವೆ ಏನ್ ಹೇಳುತ್ತಾ, ಇತಿಹಾಸ ಏನ್ ಹೇಳುತ್ತಾ, ಇದನ್ನೆಲ್ಲ ಮರೆತು ನಿಮ್ಮದೇ ಆದಂತ ಒಂದು ಸಿದ್ಧಾಂತವನ್ನು ನೀವು ಹೇಳಿದ್ರೆ ಇಲ್ಲಿ ಕೇಳಲಿಕ್ಕೆ ಜನ ಮೂರ್ಖರಿಲ್ಲ. ಇದು ಜನತಾ ಒಂದು ನ್ಯಾಯಾಲಯ ಆಗ್ಲೇಬೇಕು. ಜನತಾ ನ್ಯಾಯಾಲಯ ಆಗಲ್ಲಿವರೆಗೂ ಕೂಡ ಇಲ್ಲೇನು ರಾಜಕೀಯ ವ್ಯವಸ್ಥೆ ಸರಿ ಹೋಗಲ್ಲ. ಎಲ್ಲರವರೇ ಕೂಡಿ ಮಾತಾಡ್ಕೇರಿ, ಒಳ್ಳೆ ಮೀಸಲಾತಿಯನ್ನ ಅಲಿಮಾರಿಗಳನ್ನು ಉಳಿಸ್ರಿ, ದಲಿತರನ್ನು ಉಳಿಸ್ರಿ, ಮಾನವೀಯತೆಯನ್ನ ಬೆಳೆಸ್ರಿ ಅಂತೇಳಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್.